ವೆಲ್ಕಮ್ ಬ್ಯಾಕ್ ಟು ಮೇಘಾ ಯೂಟ್ಯೂಬ್ ಚಾನಲ್. ಹಾಯ್ ಸ್ಟಾರ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಒಂದು 4 days ಲಾಂಗ್ ವೀಕೆಂಡ್ ಸಿಕ್ಕಿದೆ. ಸೊ ವಿ ಆರ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಒನ್ ಆಫ್ ದಿ ಡ್ಯಾಮ್ ಇನ್ ದುಬೈ, ಲೈಕ್ ವಿಚ್ ಹ್ಯಾಡ್ ನೆವರ್ ಬಿನ್ ಬಿಫೋರ್. ಅಂದರೆ ಮುಂಚೆ ಒಂದು ಡ್ಯಾಮ್ ಇದೆ ಇಲ್ಲಿ, ಮುಂಚೆ ಹೋಗಿರಲಿಲ್ಲ. ಅಂದರೆ ನಾವು ಯಾವತ್ತು ಹೋಗಿದ್ರೆ ಅದೇ ಇವತ್ತು ಟೈಮ್ ಸಿಕ್ತು ಹೋಗೋದ ಅಂತ ಪ್ಲಾನ್ ಮಾಡಿದ್ದೀವಿ. ಈಗ ನಮ್ಮ ಲಾಸ್ಟ್ ವೀಕ್ ಬಂದಿದ್ದಂಥ ಅಲ್ವಾದ ಮಾಲ್, ದ ಬಿಗ್ಗೆಸ್ಟ್ ಮಾಲ್ ಇನ್ ಅಬುಧಾಬಿ, ಅಲ್ಲಿ ಮತ್ತೆ ಬಂದಿದ್ದೀವಿ. ನಮ್ಮ ಕಾರ್ ವೇಟ್ ಮಾಡ್ತಿದ್ದಾರೆ. ಒಂದು 10 ನಿಮಿಷ ಊಟ ಮಾಡ್ಕೊಂಡ್ ಬಿಡೋಣ ಅಂತ ಕೇಳಿದ್ರು ಪರ್ಮಿಷನ್. ಸರಿ ಆಯ್ತು, ಮಾಡ್ಕೊಂಡ್ ಬನ್ನಿ ಅಂದಿದ್ರೆ ಹೋಗಿ ತಿಂಡಿ ತಿನ್ಕೊಂಡ್ ಬರ್ತೀವಿ. ಒಂದು 10 ನಿಮಿಷ ಇದೆ ಹೋಗ್ತಿರೋದು ಇವಾಗ. ಅಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ. ಈಗ ವೆಯ್ಟ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಆಗುತ್ತೆ ಇನ್ನೊಂದು 10-15 ನಿಮಿಷ. ಆಮೇಲೆ ನೋಡೋದು ನಮ್ಗೆ ಹಿಂಗೆ ಹಾಸ್ಪಿಟಲ್ಗೆ ಏನು ಕರ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಪೀರಿಯನ್ಸ್ ಇದೆ. ಇದು ಹೆಂಗಂದರೆ ಪ್ಯಾಕೇಜ್ ಇರುತ್ತೆ, ಲೈಕ್ ಡೇ ಟ್ರಿಪ್ಪಿಂಗ್. ಇಲ್ಲಿಂದ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಅಂದರೆ 7 ಸ್ಟೇಟ್ ಇದೆ. ಎಲ್ಲ ಸಣ್ಣ ಪುಟ್ಟ ಅಂಥ ಡಿಸ್ಟೆನ್ಸ್ ಇಲ್ಲ. ಈಗ ನಮ್ಮಲ್ಲಿ ಇವಾಗ ಕರ್ನಾಟಕದಿಂದ ತಮಿಳ್ನಾಡು ಹೋಗ್ಬೇಕಂದ್ರೆ 400 ಕಿಲೋಮೀಟ್ರ್ 500 ಕಿಲೋಮೀಟ್ರ್ ಇಲ್ಲ. ಆಂಧ್ರ ಹೋಗ್ಬೇಕಂದ್ರೆ ಆ ಥರ ಇಲ್ಲ. ಇಲ್ಲಿ 100 ಕಿಲೋಮೀಟ್ರ್ ಹೋದರೆ ಇನ್ನೊಂದು ಸ್ಟೇಟ್ ಸಿಗುತ್ತೆ, ಅಲ್ಲಿಂದ 100 ಕಿಲೋಮೀಟ್ರ್ ಹೋದರೆ ಮತ್ತೊಂದು ಸಿಗುತ್ತೆ. ಒಂದು 500 ಕಿಲೋಮೀಟ್ರ್ ಒಳಗೆ ಕಂಪ್ಲೀಟ್. ಇವಾಗ ಎಷ್ಟು ಕಿಲೋಮೀಟರ್ ಇದೆ ಇವಾಗ ನಾವು ಹೋಗ್ತಿರೋ ಪ್ಲೇಸು? ಇದು ಒಂದು 220 to 230 ಕಿಲೋಮೀಟರ್ ಇದೆ. ಇದು ಅಷ್ಟು ದೂರ ಇದೆಯಾ? ಇದೆ, ಆಲ್ಮೋಸ್ಟ್ ಇದೆ ಅದು. ಹಾಯ್ ಸ್ಟಾರ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘಾ ಯೂಟ್ಯೂಬ್ ಚಾನಲ್. ಎಸ್, ಇವಾಗ ನಾವು ಅಟಾ ಡ್ಯಾಮಲ್ಲಿದ್ದೀವಿ. ಒಂದು ನಿಮಿಷ ನೋಡಿಸ್ತೀನಿ ನಾನು ನಿಮಗೆ. ಸೊ ಇದು ಇಲ್ಲಿ ಹೆಂಗಂದ್ರೆ ನಮ್ಮ ಡ್ಯಾಮ್ ನಮ್ಮಲ್ಲಿರೋ ಡ್ಯಾಮ್ಗಳ ಥರ ಅಲ್ಲ. ಇಲ್ಲೇ ಡ್ಯಾಮ್ ಅಂದರೆ ಪೂರ್ತಿ ಬೆಟ್ಟ ಗುಡ್ಡಗಳ ಮಧ್ಯೆ ಇರುತ್ತೆ. ಇಲ್ಲಿ ನೋಡ್ತಿದ್ದೀವಿ ನೀವು, ಸುತ್ತ ಒಂಥರ ಸಾಕಾಗಿಲ್ಲ. ಇಲ್ಲಿ ರೀಜನ್ ಮಧ್ಯದಲ್ಲಿ ಡ್ಯಾಮ್ ಮ್ಯಾನ್ ಮೇಡ್ ಇಲ್ಲ, ನ್ಯಾಚುರಲ್ ಮೇಡ್ ಅಷ್ಟು ಐಡಿಯಾ ಇಲ್ಲ. ಬಟ್ ಇಟ್ಸ್ ಗುಡ್, ಚೆನ್ನಾಗಿದೆ ಒಂಥರ ನೋಡೋಕ್ಕೆ. ಆ್ಯಂಡ್ ಇವನ್ ದ ಫೀಲ್ ಇಸ್ ಗುಡ್. ಬಿಸಿಲು ಎಸ್, ವೆಲ್ಕಮ್ ಟು ಅಟ್ಟಾ ಹೆರಿಟೇಜ್ ವಿಲೇಜ್ ಅಂತೆ. ನೋಡೋಣ ಬನ್ನಿ, ಹೆಂಗೆ ಹೋಗ್ಬೇಕು? ಎಂಟ್ರೆನ್ಸ್ ಇದೆನಾ? ಅಲ್ಲಿ ಆಗಲೇ ಡ್ಯಾಮ್ ನೋಡಿದ್ವಿ. ಇವಾಗ ವಿಲೇಜ್ ನೋಡಕ್ ಬಂದಿದ್ವಿ. ನೆಕ್ಸ್ಟ್ ಇದೆ ಹೆರಿಟೇಜ್ ವಿಲೇಜ್. ಇವ್ರದ್ದು ಮುಂಚೆ ಹೇಗಿತ್ತು ಕಲ್ಚರು, ಅದು ಯಾವ್ಯಾವ ಥರ ಇತ್ತು, ಸೆಟ್ಟಿಂಗ್ಸ್ ಅದೆಲ್ಲ ಇದರಲ್ಲಿ ಇರುತ್ತೆ. ಒಂದು ನೋಡ್ಕೊಂಡು ಬರ್ಬೋದು. ಲೈಕ್ ಎಸ್, ಇದು ಸ್ವಲ್ಪ ವಿಲೇಜ್ ಥರನೇ ಕಾಣಿಸ್ತಿದೆ ನೋಡಿ. ವಾ, ಸೊ ನಮ್ಮ ಕಡೆ ಮಣ್ಣಿನ ಮನೆ, ಹೆಂಚಿನ ಮನೆ ಎಲ್ಲ ಇರುತ್ತಲ್ಲ. ಇವ್ರದ್ದು ಈ ಥರ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಗರಿಗಳ ಮನೆ. ಅದು ಚೆನ್ನಾಗಿದೆ, ಏನೋ ಒಂಥರ. ಇದೆಲ್ಲ ಏನಿದೆ, ಇದೆಲ್ಲ ಹೋಗ್ತೀವಿ. ಅಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಹಳ್ಳಿಗಳು ಹಿಂಗಿತ್ತು, ಇವ್ರದ್ದು ಹಳ್ಳಿ ಈ ಥರ ಇತ್ತು. ಆಗ ಇವ್ರದ್ದು ವಿಲೇಜ್ ಹೀಗಿತ್ತು ನೋಡಿ, ಜಮಾನ್ದಲ್ಲಿ. ಅದೇನಂದ್ರೆ ಒಂದು ಎಸ್ ನೋಡಿ ವಿಲೇಜ್ ಹೇಗಿದೆ ಅಂತ. ಸೇಮ್ ವಿಲೇಜ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು. ಏನೋ ಒಂಥರ ಯುನೀಕಾಗಿ ಅನಿಸ್ತಿದೆ ನೋಡಿ. ಇವಾಗ ನಾವಿಲ್ಲಿ ಬಂದ್ವಿ. ಏನು ಇಲ್ಲ, ಕ್ಲೋಸ್ ಮಾಡಿದ್ದಾರೆ. ಮೇಲೆ ಹೋಗ್ಬೋದು, ಬಟ್ ಇದೇನೋ ಕ್ಲೋಸ್ ಮಾಡಿದ್ದಾರೆ ಇಷ್ಟೇ ಅನಿಸುತ್ತೆ ಮೋಸ್ಟ್ಲಿ. ಹಾಯ್ ಶಿವರಾಜ್, ಫುಲ್ ಟಯರ್ಡ್ ನೋಡಿ. ಪಪ್ಪ ಛತ್ರಿ, ಅವ್ರ ಬ್ಯಾಗು ಎಲ್ಲ ಹಾಕ್ಕೊಂಡು ಪಾಪ ಸೂರ್ಯ ನೋಡಿ. ಆ್ಯಕ್ಚುಲಿ ತುಂಬ ನಂಗೆ ಇಂಪ್ರೆಸ್ ಆಗಿರೋದೇನು ಅಂದರೆ ಇಲ್ಲೂ ಮಲ್ಲಿಗೆ ಹೂವು ಬಿಟ್ಟಿದೆ ನೋಡಿ. ನಂಗೆ ತುಂಬ ಖುಷಿ ಆಯಿತು, ವಾವ್ ಅಂತ ನೋಡಿ. ಮಲ್ಲಿಗೆ ಹೂವು. ಐ ಲವ್ ಯು ಶಿವ. ಥ್ಯಾಂಕ್ ಯು ಮೇಘಶ್ರೀ. ಐ ಲವ್ ಯು ಟು ಅನ್ಬೇಕು. ಐ ಲವ್ ಯು ಟು. ನಮ್ಮ ಯಜಮಾನ್ರಿಗೆ ನಾಚಿಕೆ. ಏನಂತೀರಾ? ಹೌದು ಹೌದು.
ಇದು ನೋಡಿ ಹಳೆ ಕಾಲದ ಮನೆ ಹಿಂಗೆ ಇದ್ದಿದ್ದು, ಹಿಂಗೆ ಓಪನ್ ಮಾಡ್ಕೊಂಡು ಹೋಗ್ಬೇಕಿತ್ತು ಬಾಕ್ಲಿನ. ಏನೋ ಒಂಥರ ಚೆನ್ನಾಗಿರಲ್ಲ. ಓಪನ್ ಮಾಡಲಾ? ಏಯ್ ಬೇಡ, ದೇವಾಗಿ ಇವಾಗ ಬಿಟ್ರೆ. ಬಟ್ ನೈಸ್, ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ತುಂಬ ಬಿಸಿಲಿದೆ ಇವಾಗಂತೂ, ಬರಬಾರ್ದಿತ್ತು, ವಿಂಟರಲ್ಲಿ ಬರಬೇಕಿತ್ತು, ಸಖತ್ತಾಗಿರ್ತಿತ್ತು. ಬಟ್ ಪರವಾಗಿಲ್ಲ ಬಿಡಿ, ಏನು ಮಾಡೋಕ್ಕಾಗತ್ತೆ, ವಿಂಟರ್ ಸೀಸನಲ್ಲಿ ನಾನಿರಲ್ಲ. ಹೇಳಿ. ಸೊ ಇವಾಗ ನಾವು ಬಂದಿರೋದು ಅಟ್ಟಾ ವಿಲೇಜ್, ಇದು ಒಂದು ಫಾರ್ಮ್ ಲ್ಯಾಂಡ್. ಇದೇಗಂದ್ರೆ ಇವ್ರ ಆನ್ಸಿಸ್ಟರ್ಸ್ ಇಲ್ಲಿ ಫಿಗ್ ಅಂದ್ರೆ ಯಾವುದು, ಅಂಜೂರ, ಮಾವಿನ ಹಣ್ಣು, ಖರ್ಜೂರ, ಆಮೇಲೆ ಇದೆಲ್ಲ ಪ್ರತಿಯೊಂದು ಬೆಳೆಯೋರು. ಇದೇಂದ್ರೆ ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ಜಾಗ ಯಪ್ಪ ಅವರು ಫಾರ್ಮಿಂಗ್ ಮಾಡ್ಕೊಂಡೇ ಬಂದಿದ್ದಾರೆ. ಈಗ ಸದ್ಯಕ್ಕೆ ಇವೆಲ್ಲೂ ಫಾರ್ಮಿಂಗ್ ಮಾಡ್ತಾರೆ, ಆದರೆ ಟೂರಿಸ್ಟ್ಗೆ ಓಪನ್ ಇದೆ, ಬಂದು ನೋಡ್ಕೊಂಡು ಹೋಗಕ್ಕೆ ಜಾಗ ಹೆಂಗಿದೆ ಏನು ಪ್ರತಿಯೊಂದು ಅಂತ. ಸೊ ನಿನ್ನ ವಿಡಿಯೋ ಅಸೆಟ್ ಇವಾಗ ನಾವು ನೋಡ್ಕೊ ಬಂದ್ವಲ್ಲ ವಿಲೇಜ್ ಅದೆಲ್ಲ, ಅಲ್ಲೆಲ್ಲ ಜನಗಳು ವಾಸಿಸ್ತಾರ. ಮುಂಚೆ ವಾಸಿಸ್ತಿದ್ರು, ಈಗ ಯಾರು ವಾಸಿಸಲ್ಲ. ಅಲ್ಲಿ ಮುಂಚೆ ವಾಸಿಸ್ತಿದ್ರಂತೆ, ಇವಾಗ ಯಾರು ವಾಸಿಸಲ್ವಂತ. ಸೊ ಸೀರಿಯಸ್ಲಿ ನಂಗೆ ತುಂಬ ಖುಷಿ ಆಗ್ತೈತೆ. ನಮ್ಮ ಊರಲ್ಲಿ ತೋಟಗಳಿಗೆ ಹೋಗ್ತೀವಲ್ಲ ಹಂಗೆ ಫೀಲ್ ಆಗ್ತಿದೆ ನನಗಂತೂ. ನೋಡಿ ನಮ್ಮ ಊರು ನೆನಪಾಗ್ತೈತೆ. ಮಂಡ್ಯ, ಪುಟ್ಟಪ್ಪನದೊಡ್ಡಿ, ಕೆರಗೋಡು, ಕಾವೇರಿ ನಗರ್. ನಾನು ಆ್ಯಕ್ಚುಲಿ ಐ ಆಮ್ ಫ್ರಮ್ ಮಂಡ್ಯದ ಹುಡುಗಿ ನಾನು. ಇವರು ಪುಟ್ಟಪ್ಪನದೊಡ್ಡಿಯವರು, ರಾಮನಗರದಲ್ಲಿ ಪುಟ್ಟಪ್ಪನದೊಡ್ಡಿಯವರು. ನಾವು ಮಂಡ್ಯದವರು. ಮಂಡ್ಯದಲ್ಲಿ ಕೆರಗೋಡು. ಯಾಕ್ರಿ ಎಮ್ಮೆಯಿಂದ ಹೇಳ್ಕೊತೀನಿ, ಅದರಲ್ಲೇನು. ಎಸ್ ನೋಡಿ ಎಷ್ಟು ಚೆನ್ನಾಗಿದೆ. ತೆಂಗಿನ ಮರ ಇದ್ದಂಗಿದೆ, ತೆಂಗಿನ ಮರ, ಡೇಟ್ಸ್ ಮರ ಚಿಕ್ಕಕ್ಕೆ ಬರತ್ತಲ್ಲ, ಇದೇನು ದೊಡ್ಡದಾಗಿದೆ. ದೊಡ್ಡದಿರುತ್ತೆ ಅಲ್ಲಿ, ನೋಡಿದ್ರೆ ನೀವೆಲ್ಲ ಫ್ರೆಶ್ ಡೇಟ್ಸ್. ಅದು ಡೇಟ್ಸ್ ನಾನು ವಿಲಾಗ್ ಮಾಡಿದ್ನಲ್ಲ, ಸೊ ಹಿಂಗೆ ಬೆಳೆಯೋದು ಡೇಟ್ಸ್, ನೋಡ್ಕೊಂಬಿಡಿ. ಸೊ ಇಲ್ಲಿ ನೋಡಿ ಬಾಳೆಹಣ್ಣು ಕಾಣಿಸ್ತು, ಸಕಾಲಲ್ಲ ನೋಡಿ, ಒಂದು ಡೇಟ್ಸ್ ಬಿದ್ದಿದೆ, ಮಾವಿನ ಹಣ್ಣು ಮರ ಇದೆ. ಚೆನ್ನಾಗಿ ಮಾಡಿದ್ದಾರೆ ಫಾರ್ಮ್ ಹೌಸ್ ಎಲ್ಲ. ಫಾರ್ಮ್ ಹೌಸ್ ಅಂತಲ್ಲ, ನಮ್ಮ ತೋಟಗಳು ಹೆಂಗಿತ್ತು ಅದೇ ಥರ ಇವ್ರ ತೋಟ ಇದು, ಖರ್ಜೂರದ ತೋಟ ಇದು. ನೆಕ್ಸ್ಟ್ ನಾವು ಲೀಮ್ ಲೇಕ್ ಅಂತ ಬಂದಿದ್ದೀವಿ. ಲೀಮ್ ಲೇಕ್ ಬರೋಕ್ಕೂ ಮುಂಚೆ ಹಟ್ಟಾ ಡ್ಯಾಮ್ದು ಆ ಮೌಂಟೇನ್ ನಾರ್ಮಲ್ ಆಗಿ ನೇಮ್ದು ಸಿಂಬಲ್ ಇರ್ತದೆ, ಅದು ನಿಮ್ಗೊಂದು ತೋರಿಸ್ತೀನಿ. ಆ ಕಡೆ ಕ್ಯಾಮ್ರಾ ಆನ್ ಮಾಡಿ ಮೇಘಶ್ರೀ. ಓಕೆ ಗೈಸ್, ಫೈನಲಿ ನಾವು 360 ವ್ಯೂಸ್ ಹತ್ರ ಇದ್ದೀವಿ. ನೋಡಿ ವ್ಯೂ ಹೇಗಿದೆ. ಮೈ ಗಾಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾರು ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಮತ್ತು ನನಗೆ ಹಿಂಗೆ ಸಪೋರ್ಟ್ ಮಾಡಿ ಇನ್ನೂ ತುಂಬ ಹೆಚ್ಚಾಗಿ ವೀಡಿಯೋಸ್ ಮಾಡೋಕ್ಕೆ ನಮಗೂ ತುಂಬ ಇಂಟ್ರೆಸ್ಟ್ ಬರುತ್ತೆ. ಮತ್ತು ತುಂಬ ಖುಷಿ ಆಗ್ತಿದೆ. ಯೂಟ್ಯೂಬ್ ಸ್ವಲ್ಪ ಮೇಲೆ ಹೋಗ್ತಾ ಇದೆ ಅನ್ನೋದು ಖುಷಿ ಆಗ್ತಿದೆ. ವೀಡಿಯೋಸು ಚೆನ್ನಾಗಿ ಬರ್ತಿದೆ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ಹಾಗೆ ಹೇಗೆ ಆಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕಲ್ತ್ಕೊಬೇಕು. ವೀಡಿಯೋಸ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಕಾಗಿ ವೀಡಿಯೋಸ್ ಲೈಕ್ ಬರುತ್ತೆ. ಸೊ ಏನೇ ಮಿಸ್ಟೇಕ್ ಆಗಿದ್ರು ಪ್ಲೀಸ್ ಫರ್ಗಿವ್ ಮಾಡಿ. ಮತ್ತು ಇನ್ನೊಂದು ಏನಾದರೂ ತಿದ್ಕೊಬೇಕು ಅನ್ನೋದಿದ್ರೆ ಹೇಳಿ, ತಿದ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.